ವಿದ್ಯಾರ್ಥಿಗಳೇ, ದ್ವಿತೀಯ ಪಿಯುಸಿಯ ಒಂದು ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ 2 ಅಂಕಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೋತ್ತರಗಳನ್ನು, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಸೈಮನ್ ಕಮಿಷನ್ ಏಕೆ ನೇಮಿಸಲಾಯಿತು? ಇದು ಏನು ಶಿಫಾರಸು ಮಾಡಿತು ಅನ್ನುವುದು 1919 ಒಂದು ಕಾಯ್ದೆಯ ಬಗ್ಗೆ ವಿಮರ್ಶಿಸಲು ಮತ್ತು ಡಯಾರ್ಕಿಯ ಕಾರ್ಯವೈಖರಿಯ ಬಗ್ಗೆ ವರದಿ ನೀಡಲು ನೇಮಿಸಲಾಯಿತು. ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕು ಅಂತ ಹೇಳ್ಬಿಟ್ಟು ಶಿಫಾರಸು ಮಾಡಿತು. ಇನ್ನು ಸಮ್ಮಿಶ್ರ ಸರ್ಕಾರ ಎಂದರೇನು ಅಂತ ಇದೆ, ಅದು ಯಾವಾಗ ಅಸ್ತಿತ್ವಕ್ಕೆ ಬರುತ್ತದೆ ಅಂದರೆ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ಸರ್ಕಾರ ರಚಿಸುವಂತಹದ್ದೇ ಸಮ್ಮಿಶ್ರ ಸರ್ಕಾರ. ಇದು ಚುನಾವಣೆಯಲ್ಲಿ ಏಕೈಕ ರಾಜಕೀಯ ಪಕ್ಷ ಬಹುಮತ ಪಡೆಯದಿದ್ದಾಗ ಅಸ್ತಿತ್ವಕ್ಕೆ ಬರುತ್ತದೆ. ಇನ್ನು ಸಾರ್ಕ್ ಯಾವಾಗ ಸ್ಥಾಪನೆ ಆಯಿತು, ಅದರ ಸಚಿವಾಲಯ ಎಲ್ಲಿದೆ ಅನ್ನುವಂಥದ್ದು ಸಾರ್ಕ್ 1985ರಲ್ಲಿ ಸ್ಥಾಪನೆಯಾಯಿತು. ಅದು ನೇಪಾಳದ ಕಠ್ಮಂಡುವಿನಲ್ಲಿದೆ. ಇನ್ನು ಹಿಂದೂ ವಿಡೋಸ್ ಹೋಮ್ ಯಾವಾಗ ಎಲ್ಲಿ ಸ್ಥಾಪನೆ ಆಯಿತು ಅಂತ ಇದೆ, ಅದು 1899ರಲ್ಲಿ ಪೂನಾದಲ್ಲಿ ಸ್ಥಾಪನೆಯಾಗುತ್ತೆ. ಯಾವಾಗ ಮತ್ತು ಎಲ್ಲಿ ಆಲಿಪ್ತತೆ ನೀತಿ ಅಂದರೆ NAM ಪ್ರಥಮ ಸಮ್ಮೇಳನ ನಡೀತು ಅಂದರೆ 1961ರಲ್ಲಿ ಯುಗೋಸ್ಲೋವಿಯಾದ ಬೆಲ್ಗ್ರೇಡ್ನಲ್ಲಿ ನಡೆಯಿತು. ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂದರೆ ಅದು 1937ರಲ್ಲಿ ದೆಹಲಿಯಲ್ಲಿ ಪ್ರಾರಂಭವಾಯಿತು. ಬಾಂಬೆಯನ್ನು ಎಷ್ಟು ರಾಜ್ಯಗಳಾಗಿ ವಿಭಜಿಸಲಾಯಿತು? ಅವು ಯಾವುವು ಅಂತ ಇದೆ, ಅವು 2 ರಾಜ್ಯಗಳನ್ನಾಗಿ ವಿಭಜಿಸಲಾಗುತ್ತೆ. ಅವುಗಳು ಅಂತಂದರೆ ಮಹಾರಾಷ್ಟ್ರ ಮತ್ತು ಗುಜರಾತ್. ಪಂಜಾಬನ್ನು ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು ಅಂತಂದರೆ ಪಂಜಾಬನ್ನು 2 ರಾಜ್ಯಗಳಾಗಿ ವಿಂಗಡಿಸಲಾಗುತ್ತೆ. ಅದು ಪಂಜಾಬ್ ಮತ್ತು ಹರಿಯಾಣ. ಹಾಗೆ 1935ರ ಕಾಯ್ದೆ ಎಷ್ಟು ವಿಧಿ ಮತ್ತು ಶೆಡ್ಯೂಲ್ಗಳನ್ನು ಹೊಂದಿದೆ ಅಂದರೆ 321 ವಿಧಿ ಮತ್ತು 10 ಶೆಡ್ಯೂಲ್ಗಳನ್ನು ಹೊಂದಿದೆ. ಪ್ರಾದೇಶಿಕ ಪಕ್ಷ ಎಂದರೇನು, ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ, ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರ ತನ್ನ ಕಾರ್ಯಾಚರಣೆಯನ್ನು ಸೀಮಿತಗೊಳಿಸಿಕೊಂಡು ಅಲ್ಲಿನ ನೆಲ, ಜಲ, ಭಾಷೆಗಳನ್ನು ಪ್ರತಿನಿಧಿಸುವ ಹಾಗೂ ಸ್ಥಳೀಯ ಜನರ ಹಿತಕ್ಕಾಗಿ ಹೋರಾಟ ನಡೆಸುವಂತಹ ರಾಜಕೀಯ ಪಕ್ಷ. ಉದಾಹರಣೆ ತೆಲುಗು ದೇಶಂ, ಹಾಗೆ DMK. ಬಹುಪಕ್ಷ ಪದ್ಧತಿ ಎಂದರೇನು, ಉದಾಹರಣೆ ನೀಡಿ ಅಂತ ಇದೆ. ಒಂದು ರಾಷ್ಟ್ರದಲ್ಲಿ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿರುವಂಥದ್ದೇ ಬಹುಪಕ್ಷ ಪದ್ಧತಿ. ಉದಾಹರಣೆ ಭಾರತ ಮತ್ತು ಫ್ರಾನ್ಸ್. ಪ್ರತ್ಯಕ್ಷ ಚುನಾವಣೆ ಎಂದರೇನು, ಉದಾಹರಣೆ ನೀಡಿ ಅಂತ ಕೇಳಿದರೆ, ಮತದಾರರು ನೇರವಾಗಿ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸುವಂಥದ್ದೇ ಪ್ರತ್ಯಕ್ಷ ಚುನಾವಣೆ. ಉದಾಹರಣೆ ಭಾರತದಲ್ಲಿ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳು ನಡೆಯುತ್ತೆ. ಇನ್ನು ಕೇಂದ್ರ ಪಟ್ಟಿ ಎಂದರೇನು, ಉದಾಹರಣೆ ಕೊಡಿ ಅಂತ ಕೇಳಿದರೆ, ರಾಷ್ಟ್ರೀಯ ಸಮಗ್ರತೆಯ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತಹ ವಿಷಯಗಳನ್ನು ಹೊಂದಿರುವಂತಹ ಪಟ್ಟಿಯೇ ಕೇಂದ್ರ ಪಟ್ಟಿ. ಉದಾಹರಣೆ ವಿದೇಶಾಂಗ ವ್ಯವಹಾರ, ರಕ್ಷಣೆ, ಹಣ ಚಲಾವಣೆ. ಪ್ರತಿಭಾ ಪಲಾಯನ ಎಂದರೇನು ಅಂತ ಇದೆ. ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ಸಮೂಹ ಹೆಚ್ಚಿನ ಹಣ, ಸೌಲಭ್ಯ, ಗೌರವ ಮತ್ತು ಪ್ರತಿಷ್ಠೆಗಳಿಗಾಗಿ ವಿದೇಶಗಳಿಗೆ ಹೋಗುವುದು. ಅಸಮಾನತೆ ಎಂದರೇನು, ಜಾತಿ, ಮತ, ಲಿಂಗ, ಧರ್ಮ, ಅಂತಸ್ತು, ವರ್ಣ ಮತ್ತು ಜನ್ಮಸ್ಥಳ ಮೊದಲಾದವುಗಳ ಆಧಾರದ ಮೇಲೆ ತಾರತಮ್ಯವನ್ನು ಮಾಡುವಂತಹದ್ದು. ಇನ್ನು ಭ್ರಷ್ಟಾಚಾರ ಎಂದರೇನು ಅಂತ ಇದೆ. ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವಂತಹದ್ದೇ ಭ್ರಷ್ಟಾಚಾರ. ಇನ್ನು ಆಪ್ತ ಸ್ನೇಹಿ ಬಂಡವಾಳಶಾಹಿ ಎಂದರೇನು ಅಂತ ಇದೆ. ವಾಣಿಜ್ಯ ವ್ಯಾಪಾರಗಳಲ್ಲಿ ಯಶಸ್ಸು ಕಾಣಲು ವಾಣಿಜ್ಯೋದ್ಯಮಿಗಳು ಮತ್ತು ಸರ್ಕಾರಿ ಅಧಿಕಾರಿ ವೃಂದದ ನಡುವೆ ಇರುವಂತಹ ಒಂದು ನಿಕಟ ಸಂಬಂಧ. ಇನ್ನು ಪಟೇಲ್ ಸ್ಕೀಮ್ ಎಂದರೇನು ಅಂತ ಇದೆ. ಪ್ರಾಂತ್ಯಗಳ ಏಕೀಕರಣ ಪ್ರಕ್ರಿಯೆಯ 3 ಹಂತದ ಯೋಜನೆಯೇ ಪಟೇಲ್ ಸ್ಕೀಮ್. ಆಡಳಿತದ ಸೇವೆ ಎಂದರೇನು ಅಂತ ಇದೆ. ಸರ್ಕಾರಿ ನೌಕರರ ಸಮೂಹವೇ ಆಡಳಿತ ಸೇವೆ.
ಆಡಳಿತ ಸೇವೆಯ ತಾಟಸ್ಥ್ಯ ಎಂದರೇನು ಅಂತ ಇದೆ. ನಾಗರಿಕ ಸೇವಾ ಸಿಬ್ಬಂದಿಯು ಅಧಿಕಾರದಲ್ಲಿ ಯಾವುದೇ ರಾಜಕೀಯ ಪಕ್ಷವಿದ್ದರೂ ತಮ್ಮ ಕರ್ತವ್ಯವನ್ನ ಸಂವಿಧಾನದ ಚೌಕಟ್ಟಿನೊಳಗೆ ನಿರ್ವಹಿಸುವುದರ ಮೂಲಕ ಎಲ್ಲಾ ರಾಜಕೀಯ ಚಟುವಟಿಕೆಗಳಿಂದ ದೂರವಿರುವಂತಹದ್ದು. ಆಡಳಿತ ಸೇವೆಯಲ್ಲಿ ಅನಾಮಧೇಯತೆ ಎಂದರೇನು ಅಂತ ಇದೆ. ನಾಗರಿಕ ಸೇವಾ ಸಿಬ್ಬಂದಿಯು ಹೊಗಳಿಕೆ, ತೆಗಳಿಕೆ, ಯಶಸ್ಸು, ಅಪಯಶಸ್ಸು, ಕೀರ್ತಿ ಮತ್ತು ಅಪಕೀರ್ತಿಗಳನ್ನು ಪರಿಗಣಿಸದೆ ತೆರೆಯ ಮರೆಯಲ್ಲಿಯೇ ಕೆಲಸ ಮಾಡುವಂತಹದ್ದೇ ಅನಾಮಧೇಯತ್ವ. ಇನ್ನು ಪರಿಸರ ಎಂದರೇನು ಅಂತ ಇದೆ. ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ಪರಿಸರ. ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅಂತ ಇದೆ. ಭಾವನಾತ್ಮಕವಾಗಿ, ಮಾನಸಿಕವಾಗಿ ಹಾಗೂ ರಾಜಕೀಯವಾಗಿ ಜನರನ್ನು ಒಗ್ಗೂಡಿಸುವಂತಹ ಒಂದು ಪ್ರಕ್ರಿಯೆಯೇ ರಾಷ್ಟ್ರೀಯ ಭಾವೈಕ್ಯತೆ. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಎಂದರೇನು ಅಂತ ಇದೆ. ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆಯಲ್ಲಿ ಮೈತ್ರಿಕೂಟದ ಪಕ್ಷಗಳು ತಮ್ಮ ಸಿದ್ಧಾಂತವನ್ನ ಬದಿಗೊತ್ತಿ ಸರ್ಕಾರವನ್ನ ನಡೆಸಿಕೊಂಡು ಹೋಗಲು ಕೆಲವು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂತಹದ್ದೇ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ. ಇನ್ನು ಚುನಾವಣೋತ್ತರ ಮೈತ್ರಿ ಎಂದರೇನು ಅಂತ ಇದೆ. ಚುನಾವಣೆಯ ನಂತರ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಮೈತ್ರಿ ಮಾಡಿಕೊಳ್ಳುವಂತಹದ್ದು. ಇನ್ನು ಪಕ್ಷಾಂತರ ನಿಷೇಧ ಕಾಯ್ದೆ ಎಂದರೇನು ಅಂತ ಇದೆ. ಶಾಸನ ಸಭೆಯ ಸದಸ್ಯರು ತಾವು ಆಯ್ಕೆಯಾದ ಪಕ್ಷವನ್ನು ತೊರೆದು ಮತ್ತೊಂದು ಪಕ್ಷಕ್ಕೆ ಹೋಗುವಂತಹದ್ದನ್ನು ತಡೆಗಟ್ಟಲು ರೂಪಿಸಿದಂತಹ ಒಂದು ಕಾಯ್ದೆ. ಮರ್ಯಾದಾ ಹತ್ಯೆ ಎಂದರೇನು ಅಂತ ಇದೆ. ಆಧುನಿಕತೆಯ ಪರಿಣಾಮವಾಗಿ ಯುವ ಜನತೆ ಅಂತರ್ಜಾತಿ ಅಂತರ್ಧರ್ಮೀಯ ವಿವಾಹ ಮಾಡಿಕೊಂಡಾಗ ಕುಟುಂಬದ ಗೌರವವನ್ನು ಕಾಪಾಡಲು ಮದುವೆಯಾದ ಯುವಕ ಯುವತಿಯನ್ನು ಕುಟುಂಬದವರೇ ಹತ್ಯೆ ಮಾಡುವಂಥದ್ದು. ಅಸ್ಮಿತೆ ರಾಜಕಾರಣದ ಅರ್ಥವನ್ನ ಬರೆಯಿರಿ ಅಂತ ಕೇಳಿದರೆ, ಅಸ್ಮಿತೆ ರಾಜಕೀಯ ಎಂಬುದು ಗುರುತಿಸಿಕೊಳ್ಳುವಂತಹ ರಾಜಕೀಯವಾಗಿದ್ದು ಸ್ವಂತ ಲಾಭಕ್ಕಾಗಿ ಪ್ರಯತ್ನಿಸುವಂತಹ ಒಂದು ಪ್ರಕ್ರಿಯೆಯಾಗಿದೆ. ರಾಷ್ಟ್ರ ನಿರ್ಮಾಣದ ಅರ್ಥವನ್ನ ತಿಳಿಸಿ ಅಂತ ಕೇಳಿದರೆ, ಜನರನ್ನ ಸಂಘಟಿಸಿ ಅವರಲ್ಲಿ ಸಾಮರಸ್ಯವನ್ನ ಮೂಡಿಸಿ ಎಲ್ಲರೂ ಒಪ್ಪಿಕೊಳ್ಳುವಂತಹ ವ್ಯವಸ್ಥೆಯನ್ನ ನಿರ್ಮಿಸುವ ವಿಶಾಲವಾದಂತಹ ಪ್ರಕ್ರಿಯೆಯೇ ರಾಷ್ಟ್ರ ನಿರ್ಮಾಣ. ವಿದೇಶಾಂಗ ನೀತಿಯ ಅರ್ಥವನ್ನ ಬರೆಯಿರಿ ಅಂತ ಕೇಳಿದರೆ, ಸ್ವತಂತ್ರ ರಾಷ್ಟ್ರವೊಂದು ಮತ್ತೊಂದು ಸ್ವತಂತ್ರ ರಾಷ್ಟ್ರದೊಂದಿಗೆ ವ್ಯವಹರಿಸುವಾಗ ಅನುಸರಿಸುವಂತಹ ಒಂದು ನೀತಿಯೇ ವಿದೇಶಾಂಗ ನೀತಿ. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ವ್ಯಾಖ್ಯೆ ನೀಡಿ ಅಂತ ಕೇಳಿದರೆ, ಓಲಾ ಜೋಸೆಫ್ ರವರ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧ ಎಂಬುದು ಅಂತಾರಾಷ್ಟ್ರೀಯ ವ್ಯವಸ್ಥೆಯೊಳಗೆ ರಾಷ್ಟ್ರಗಳ ನಡುವೆ ಮತ್ತು ವಿವಿಧ ಸಂಘಟನೆಗಳ ಸದಸ್ಯರ ನಡುವೆ ಉಂಟಾಗುವಂತಹ ಪ್ರಕ್ರಿಯೆಗಳ ಅಧ್ಯಯನವಾಗಿರುತ್ತದೆ. ಪ್ರಾಚೀನ ಕಾಲದ 4 ಸಾಮಾಜಿಕ ವರ್ಗಗಳಾವುವು ಅಂತ ಕೇಳಿದರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಡಾಕ್ಟರ್ BR ಅಂಬೇಡ್ಕರ್ ರವರ 3 ಹೆಸರಾಂತ ವಾಣಿಗಳು ಯಾವುವು ಅಂದರೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಭಾರತದಲ್ಲಿ ಭ್ರಷ್ಟಾಚಾರ ತಡೆಗಟ್ಟಲು ಇರುವಂತಹ ಯಾವುದಾದರೂ 2 ಸಂಸ್ಥೆಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಲೋಕಪಾಲ್ ಸಂಸ್ಥೆ, ಲೋಕಾಯುಕ್ತ ಸಂಸ್ಥೆ. ಇನ್ನು ಶ್ರೀಲಂಕಾದ ತಮಿಳು ಜನರಲ್ಲಿರುವ ಯಾವುದಾದರೂ 2 ಗುಂಪುಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಪುರಾತನ ತಮಿಳರು ಮತ್ತು ವಲಸೆ ತಮಿಳರು. ಇನ್ನು ಸಿರಿಯಾದ ಯಾವುದಾದರೂ 2 ಜನಾಂಗೀಯ ಗುಂಪುಗಳನ್ನು ತಿಳಿಸಿ ಅಂತ ಕೇಳಿದರೆ, ಒಂದು ಅರಬ್ಸ್ ಮತ್ತು ಕಟ್ಸ್. ಯಾವುದಾದರೂ 2 ಮಿಲಿಟರಿ ಬಣಗಳನ್ನು ತಿಳಿಸಿ ಅಂತ ಕೇಳಿದರೆ, ನ್ಯಾಟೋ ಮತ್ತೆ ಸಿಯಾಟೋ. ಭಾರತದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಇರುವ 2 ಆಚರಣೆಗಳು ಯಾವುವು ಅಂತ ಕೇಳಿದರೆ, ಅವು ಭ್ರಷ್ಟ ರಾಜಕಾರಣಿಗಳು ಹಾಗೆ ಅಧಿಕಾರಶಾಹಿ ಅನೈತಿಕತೆ. ಅನಕ್ಷರತೆಗೆ 2 ಕಾರಣಗಳನ್ನು ತಿಳಿಸಿ ಅಂತ ಕೇಳಿದರೆ, ಬಡತನ ಮತ್ತು ಜನಸಂಖ್ಯಾ ಸ್ಫೋಟ. ಬಾಂಗ್ಲಾದೇಶದ ವಿಮೋಚನೆಗೆ ಸಂಬಂಧಿಸಿದ ಯಾವುದಾದರೂ 2 ಕಾರಣಗಳನ್ನು ಬರೆಯಿರಿ ಅಂತ ಕೇಳಿದರೆ, 1972ರಲ್ಲಿ ಭಾರತ ಬಾಂಗ್ಲಾದೇಶ ವ್ಯಾಪಾರಿ ಒಪ್ಪಂದದ ಜೊತೆಗೆ 25 ವರ್ಷಗಳ ಸ್ನೇಹ ಸರ್ಕಾರ ಮತ್ತು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ದು. 1974ರಲ್ಲಿ ಭಾರತ ಬಾಂಗ್ಲಾದೇಶದ ಗಡಿ ಒಪ್ಪಂದಕ್ಕೆ ಸಹಿ ಮಾಡುವುದರ ಜೊತೆಗೆ ಬಹಳ ಹಿಂದಿನಿಂದಲೂ ಬಂದಿದ್ದಂತಹ ಪರಕ್ಕ ಅಣೆಕಟ್ಟು ಸಮಸ್ಯೆಯನ್ನ ಶಾಂತಿ ಮಾತುಕತೆ ಮೂಲಕ ಸರಿಪಡಿಸಿಕೊಂಡಿದ್ದು. ಭಾರತದ ಯಾವುದಾದರೂ 2 ರಾಷ್ಟ್ರೀಯ ರಾಜಕೀಯ ಪಕ್ಷಗಳನ್ನ ಹೆಸರಿಸಿ ಅಂತ ಕೇಳಿದರೆ, ಕಾಂಗ್ರೆಸ್ ಮತ್ತು BJP.
ಕೇಂದ್ರ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದರೆ, ಕೇಂದ್ರ ಮತ್ತು ಅಖಿಲ ಭಾರತ ಸೇವೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು, ತಮ್ಮ ಕರ್ತವ್ಯ ನಿರ್ವಹಣೆಗೆ ಸಂಬಂಧಿಸಿದಂತಹ ವಾರ್ಷಿಕ ವರದಿಯನ್ನ ರಾಷ್ಟ್ರಪತಿಗೆ ಸಲ್ಲಿಸುವಂತಹದ್ದು. ಮುಖ್ಯ ಕಾರ್ಯದರ್ಶಿಯ 2 ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದರೆ, ಮುಖ್ಯಮಂತ್ರಿಗೆ ಸಲಹೆ ನೀಡುವುದು, ಇತರೆ ಕಾರ್ಯದರ್ಶಿಗಳು ನಿರ್ವಹಿಸಿದಂತಹ ಜವಾಬ್ದಾರಿ ಕಾರ್ಯಗಳನ್ನು ಗಮನಿಸುವುದು. ಕರ್ನಾಟಕ ರೈತ ಸಂಘದ 2 ನಾಯಕರ ಹೆಸರನ್ನ ತಿಳಿಸಿ ಅಂತ ಕೇಳಿದರೆ, ಪ್ರೊಫೆಸರ್ ಎಂ.ಡಿ. ನಂಜುಂಡಸ್ವಾಮಿ ಮತ್ತು ಎನ್.ಡಿ. ಸುಂದರೇಶ್. ಸಮವರ್ತಿ ಪಟ್ಟಿಯಲ್ಲಿರುವಂತಹ 2 ವಿಷಯಗಳನ್ನು ತಿಳಿಸಿ ಅಂತ ಕೇಳಿದರೆ, ವಿವಾಹ ಮತ್ತು ವಿವಾಹ ವಿಚ್ಛೇದನ, ಕಾರ್ಮಿಕರ ಕಲ್ಯಾಣ. ವಿಶ್ವಸಂಸ್ಥೆಯ 2 ಅಂಗಗಳನ್ನು ತಿಳಿಸಿ ಅಂತ ಕೇಳಿದರೆ, ಸಾಮಾನ್ಯ ಸಭೆ ಮತ್ತು ಭದ್ರತಾ ಮಂಡಳಿ. ಪಂಚಶೀಲದ ಯಾವುದಾದರೂ 2 ತತ್ವಗಳನ್ನು ಬರೆಯಿರಿ ಅಂತ ಕೇಳಿದರೆ, ಶಾಂತಿಯುತ ಸಹಬಾಳ್ವೆ, ಪರಸ್ಪರರ ದಾಳಿ ಮಾಡದಿರುವಂತಹದ್ದು. ಹಾಗೆ ಮಹಿಳೆಯರ ರಕ್ಷಣೆಗೆ ಸಂಬಂಧಿಸಿದಂತಹ 2 ಕಾಯ್ದೆಗಳನ್ನು ಹೆಸರಿಸಿ ಅಂತ ಕೇಳಿದರೆ, ವರದಕ್ಷಿಣೆ ನಿಷೇಧ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಎನ್ಡಿಎಯ ಮಿತ್ರ ಪಕ್ಷಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಶಿವಸೇನೆ, ಅಕಾಲಿ ದಳ. ಹಾಗೆ ಯುಪಿಎಯ ಮಿತ್ರ ಪಕ್ಷಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಬಿಎಸ್ಪಿ ಅಂದ್ರೆ ಬಹುಜನ ಸಮಾಜವಾದಿ ಪಕ್ಷ, ಹಾಗೆ ಆರ್ಜೆಡಿ ಅಂದ್ರೆ ರಾಷ್ಟ್ರೀಯ ಜನತಾದಳ. ಬ್ರಿಕ್ಸ್ನ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಭಾರತ ಹಾಗೆ ಚೀನಾ. ಸಾರ್ಕ್ನ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಭಾರತ ಹಾಗೂ ಶ್ರೀಲಂಕಾ. ಭದ್ರತಾ ಮಂಡಳಿಯ 2 ಕಾಯಂ ಸದಸ್ಯ ರಾಷ್ಟ್ರಗಳನ್ನು ತಿಳಿಸಿ ಅಂತ ಕೇಳಿದರೆ, ಅಮೆರಿಕ ಹಾಗೂ ಬ್ರಿಟನ್. ಯಾವುದಾದರೂ 2 NAM ಸ್ಥಾಪಕ ಸದಸ್ಯ ರಾಷ್ಟ್ರಗಳನ್ನು ತಿಳಿಸಿ ಅಂತ ಕೇಳಿದರೆ, ಅದು ಭಾರತ ಮತ್ತು ಇಂಡೋನೇಷ್ಯಾ. ವಿಶ್ವಸಂಸ್ಥೆಯ 2 ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದರೆ, ಯುದ್ಧವನ್ನು ತಡೆಗಟ್ಟುವಂತಹದ್ದು, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು. ಪುನಃ ಒಪ್ಪಂದ ಯಾರ ನಡುವೆ ಮತ್ತು ಯಾವಾಗ ನಡೆಯಿತು ಅಂತ ಇದೆ, ಅದು ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ನಡುವೆ 24ನೇ ಸೆಪ್ಟೆಂಬರ್ 1932 ನಡೆಯಿತು. ಇನ್ನು ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂತ ಇದೆ, ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್. ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದವರು ಯಾರು ಅಂತಂದ್ರೆ, ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್ರವರು. ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂದ್ರೆ, ಇಂದಿರಾ ಗಾಂಧಿ ಮತ್ತು JA ಭುಟ್ಟೋರವರು. ಚುನಾವಣಾ ಸುಧಾರಣೆಗೆ ಶಿಫಾರಸು ಮಾಡಿದಂತಹ 2 ಸಮಿತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ, ತಾರ್ಕುಂಡೆ ಸಮಿತಿ ಮತ್ತು ಇಂದ್ರಜಿತ್ ಗುಪ್ತಾ. ಸರ್ಕಾರವೇ ಚುನಾವಣಾ ವೆಚ್ಚವನ್ನು ಭರಿಸಲು ಶಿಫಾರಸು ಮಾಡಿದಂತಹ ಸಮಿತಿಗಳು ಯಾವುವು ಅಂದ್ರೆ, ತಾರ್ಕುಂಡೆ ಸಮಿತಿ ಮತ್ತು ವಾಂಚೂ ಸಮಿತಿ. ಚುನಾವಣಾ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವಾಗ ಕಡ್ಡಾಯವಾಗಿ ಘೋಷಿಸಬೇಕಾದಂತಹ ಅಂಶಗಳು ಯಾವುವು ಅಂದ್ರೆ, ಅಪರಾಧದ ವಿವರ, ಆಸ್ತಿಯ ವಿವರ ಮತ್ತು ಶೈಕ್ಷಣಿಕ ವಿವರ. ಭಾರತದಲ್ಲಿ ನಡೆದಂತಹ ಸಾರ್ಕ್ ಶೃಂಗಸಭೆಯ ಹೆಸರಿಸಿ ಅಂತ ಕೇಳಿದರೆ, 2ನೆಯ ಸಾರ್ಕ್ ಶೃಂಗಸಭೆ 1986ರಲ್ಲಿ ಬೆಂಗಳೂರು. ಹಾಗೆ 8ನೇ ಸಾರ್ಕ್ ಶೃಂಗಸಭೆ 1995 ದೆಹಲಿ. 14ನೇ ಸಾರ್ಕ್ ಶೃಂಗಸಭೆ 2007 ದೆಹಲಿಯಲ್ಲಿ. ಹಾಗೆ ಮುಂದಿನದು, ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಭಜಿಸಲಾಯಿತು ಅಂತ ಇದೆ, ಅವು ಯಾವುವು ಅಂತ ಕೇಳಿದರೆ, 2 ಕೇಂದ್ರಾಡಳಿತ ಪ್ರದೇಶಗಳು, ಅವು ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ಗಳು. ಇಷ್ಟು ನಿಮ್ಮ ಒಂದು ದ್ವಿತೀಯ PUCಯ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ 2 ಅಂಕದ ಪ್ರಶ್ನೋತ್ತರಗಳು. ಮುಂದಿನ ವಿಡಿಯೋದಲ್ಲಿ 5 ಅಂಕಗಳ ಒಂದು ಪ್ರಶ್ನೋತ್ತರಗಳನ್ನ ನೋಡೋಣ. ಧನ್ಯವಾದಗಳು.